ನಂಗೆ ಏನು ಅನ್ಸುತ್ತೆ, ನಾನು ಡೈರೆಕ್ಟ್ ಮುಖಕ್ಕೆ ಹೊಡೆದಾಗ ಮಾತಾಡ್ಬಿಡ್ತೀನಿ. ಅಂಡ್ ನನ್ನ ಲೈಫ್ ಯಾರು ಜನ ಏನು ಅನ್ಕೊಂಡ್ರೆ ಐ ಡೋಂಟ್ ಕೇರ್. ಇರೋದು ಒಂದು ಜೀವನ. ಈಗಲೂ ಹಂಗೆ ಇದೆಯಾ? ಸಿ ಅಂದ್ರೆ ನಾನು ಅವಾಗಿಂದನೂ ಹಂಗೆ ಸುಮ್ಮನೆ ಒಂದು ಹುಡುಗಿಯಿಂದ ಲೈಕ್ಸ್, ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ ಅಂತ ಅದನ್ನೇ ಟ್ರಾಲ್ ಮಾಡಬಾರ್ದು. ದೆನ್ ಐ ಫೀಲ್ ನಂಗೆ ಒಂಥರ ಖುಷಿ. ಮಾಲ್ಡೀವ್ಸ್ ಅಲ್ಲಿ ಏನು ಮಾಡಿದೆ? ಮಾಲ್ಡೀವ್ಸಲ್ಲಿ ಏನು ಮಾಡಿದೆ? ಮಾಲ್ಡೀವ್ಸ್ ಅದೊಂದು ಇದು ನಾನು ಎಂಜಾಯ್ ಮಾಡಕ್ ಹೋಗಿರುವಂತಹ ಪ್ಲೇಸ್ ಅದು. ಕರೆಕ್ಟ್ ಅಮ್ಮ, ನೀನು ಎಂಜಾಯ್ ಮಾಡೋದಕ್ಕೆ ಯಾರು ಬೇಡ ಅಂದಿಲ್ಲ. ಏನು ಕಾಂಟ್ರವರ್ಸಿ ಆಯ್ತು ಅಂತ ನಿಂಗೆ ಗೊತ್ತಲ್ವಾ? ನಂಗೆ ನಿಜ ಐಸ್ವೇರ್ ಗೊತ್ತಿಲ್ಲ ಕಾಂಟ್ರವರ್ಸಿ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಮಾಲ್ಡೀವ್ಸ್ಗೆ ಹೋದೆ. ನಾನು ನನಗೆ ಬೇಕಾಗಿರುವಂತಹ ಡ್ರೆಸ್ನ ವೇರ್ ಮಾಡಿದೆ. ಯಾಕಂತ ಅಂದ್ರೆ ನಾನು ಹೋಗಿರೋ ಪ್ಲೇಸ್ ಅಂತದ್ದು. ನೀನು ಹೋಗುವ ಜಾಗದಲ್ಲಿ ಹೇಗಿದೆ ಅನ್ನೋದಕ್ಕಿಂತ ನೀನು ಎಲ್ಲಿಂದ ಹೋಗಿದ್ಯಾ ಅನ್ನೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತಾನೆ. ಹೌದು ಸರ್, ಅದು ಇಂಪಾರ್ಟೆಂಟ್ ಅಲ್ವಾ? ನನ್ನ ಪ್ರಕಾರ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಮಾಡಿದ್ರೇನೆ ಜೀವನ. ಈ ಏಜ್ ಕೂಡ ಆಲೆ 24. ಓ, ಬಹಳ ವಯಸ್ಸಾಗ್ಬಿಡ್ತು ಪಾಪ. 24 ವರ್ಷದಲ್ಲಿ ಏನು ದಬಾಕೆ ಇಲ್ಲ ನಾನು. ಮತ್ತೆ ಇನ್ನೆಂತ ಮಾಡೋದು? ಇನ್ನೊಂದು 2 years ಆದ್ರೆ ಆಂಟಿ ಆಗ್ಬಿಡ್ತೀವಿ. ಇನ್ನೇನಿಲ್ಲ, ಮನೇಲಿ ಆರಾಮಾಗಿರೋದು. ಇವಾಗ ನನಗೆ ಇಂಡಸ್ಟ್ರಿ ಎಲ್ಲ ಏನೂ ಆಸೆ ಇಲ್ಲ. ಜಸ್ಟ್ ನಾನು, ನನ್ನ ಫ್ಯಾಮಿಲಿ ಆ್ಯಂಡ್ ನೋಡೋಣ ಮುಂದೆ. ಟು ಬಿ ಆನೆಸ್ಟ್, ನನ್ನ ಫ್ಯೂಚರ್ ನೋ ಪ್ಲಾನ್ಸ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಇಲ್ಲ, ನನಗದಿದೆ ಕ್ವಶನ್, ನನಗಿರುವ ಕ್ವಶನ್ ಅಷ್ಟೇ. ಯಾಕಂದ್ರೆ ನನ್ನ ಜೊತೆಗೆ ಕೋಟ್ಯಾಂತರ ಜನಕ್ಕೆ ಆನ್ಸರ್ ಸಿಗುತ್ತೆ. ಪಾಪ್ಯುಲರ್ ಆಗೋಕ್ಕೋಸ್ಕರ ಸೋನು ಮಾಡಿಬಿಟ್ಲ ಅದನ್ನೆಲ್ಲ. ಮಾಲ್ಡೀವ್ಸ್ ವಿಡಿಯೋನೋ ಮತ್ತೊಂದು ವಿಡಿಯೋನೋ ಯಾಕೆ ಮಾಡಿದ್ಲು ಅವಳು? ಸುಮ್ಮನೆ ಇನ್ ಜನರಲ್ ಕ್ವಶನ್. ನನಗೆ ನಾನು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಒಂದು ವಿಡಿಯೋ ಮಾಡಿರೋದಾಗಿರ್ಬೋದು, ಒಬ್ರಿಗೆ ಬೈಯೋದಾಗಿರ್ಬೋದು. ನನಗೇನು ಅನ್ಸುತ್ತೆ ಆನ್ ಸ್ಪಾಟ್ ನಾನು ಡೈರೆಕ್ಟ್, ನನಗೆ ಏನೇ ಅಂದರೂ ನಾನು ಹಿಂಗೆ ಮುಖಕ್ಕೂ ನಾನು ಬೇರೆಯವ್ರ ಥರ ಎಲ್ಲ ಬಣ್ಣ ಹಚ್ಚಿ ನಾಟಕ ಮಾಡಿ ಆ ಜೀವನನೇ ಇಲ್ಲ. ನಂಗೆ ಏನು ಅನ್ಸುತ್ತೆ, ನಾನು ಡೈರೆಕ್ಟ್ ಮುಖಕ್ಕೆ ಹೊಡೆದಾಗ ಮಾತಾಡ್ಬಿಡ್ತೀನಿ. ಅಂಡ್ ನನ್ನ ಲೈಫ್ ಯಾರು ಜನ ಏನು ಅನ್ಕೊಂಡ್ರೆ ಐ ಡೋಂಟ್ ಕೇರ್. ಇರೋದು ಒಂದು ಜೀವನ. ಈಗಲೂ ಹಂಗೆ ಇದೆಯಾ? ಸಿ ಅಂದ್ರೆ ನಾನು ಅವಾಗಿಂದನೂ ಹಂಗೆ. ಕೆಲವೊಬ್ರು ಕ್ಯಾಮ್ರಾ ಮುಂದೆನೇ ಒಂಥರ ಇರ್ತಾರೆ, ಕ್ಯಾಮ್ರಾ ಹಿಂದೆ ಒಂಥರ. ನಾನು ಹಂಗಲ್ಲ, ಕ್ಯಾಮ್ರಾ ಹಿಂದೆನೂ ಹಾಗೆ, ಕ್ಯಾಮ್ರಾ ಮುಂದೆನೂ ಹಾಗೆ. ನನಗೆ ಏನು ಅನ್ಸುತ್ತೆ ನಾನು ಹಾಗೆ ಮಾತಾಡೋದು. ಅಯ್ಯೋ ಅವ್ರು ನನ್ನನ್ನು ಬೈಕೊಂಬಿಟ್ರೆ, ಇಲ್ಲ ಇವ್ರು ನನ್ನ ಹೊಗಳದೆ ಹೋದ್ರೆ ಅನ್ನೋ ಥರ ನಾನು ಮಾತಾಡಲ್ಲ. ನಾನು ಇದು ಮಾತಾಡಿದ್ರೆ ಜನಗಳು ಇವಾಗ ನಾನು ಏನೇ ಮಾತಾಡಿದ್ರು ನನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂತ ಯಾಕೆ ನಾನು ಅನ್ಕೋಬೇಕು? ಅವ್ರು ನೆಗೆಟಿವ್ ಆಗೋರು ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ, ನನಗೆ ಬೇಡ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಒಳ್ಳೇದು ಅನ್ಸಿದ್ರೆ ಸಾಕು. ನನ್ನ ಜೊತೆಲಿರೋರು, ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೇದು ಅನ್ಸಿದ್ರೆ ಸಾಕು. ಎಲ್ಲರಿಗೂ ನಾನು ಸರಿ, ನಾನು ತಪ್ಪೇ ಮಾಡಿಲ್ಲ, ನಾನು ಸಾಚ ಅಂತ ನಾನು ಎಲ್ಲೂ ಹೇಳಲ್ಲ ಗುರು. ಲೈಫಲ್ಲಿ ಯಾರೂ ಸಾಚ ಅಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ಕ್ಷಮಿಸಿ ಮುಂದೆ ಹೋಗ್ಬೇಕು, ಬಿಡಬೇಕು. ಸುಮ್ಮನೆ ಒಂದು ಹುಡುಗಿಯಿಂದ ಲೈಕ್ಸ್, ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ ಅಂತ ಅದನ್ನೇ ಟ್ರಾಲ್ ಮಾಡಬಾರ್ದು. ದೆನ್ ಐ ಫೀಲ್ ನಂಗೆ ಒಂಥರ ಖುಷಿ. ನನ್ನಿಂದ ಎಷ್ಟೋ ಜನ ಮನೆ ಉದ್ಧಾರ ಆಗ್ತಿದೆ ಗುರು. ಯೂಟ್ಯೂಬರ್ಸ್ ಎಷ್ಟೋ ವ್ಯೂಸ್ ತಗೊತಿದ್ದಾರೆ, ನನ್ನಿಂದ ಅವ್ರ ಮನೆ ಬೀಳೋಗ್ತಿದೆ. ಅಷ್ಟೇ. ನನ್ನನ್ನ ಕೆಟ್ಟೋಳು ಮಾಡಿ ಅವ್ರ ಮನೆ ಬೀಳೋಗ್ತಿದೆ ಅಂದರೆ ಒಳ್ಳೇದೇ ಅಲ್ವಾ? ಹಿಂಗ್ ಮಾತಾಡ್ತೀಯ ನೀನು? ನಾನು ಯಾಕೆ ಕಳ್ಳಿ? ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ನಾನು ಯಾವಾಗಲೂ ಒಂದು ವಿಷಯ ಹೇಳ್ತೀನಿ, ಕೆಲವೊಂದನ್ನು ಮಾತನಾಡಬೇಕು ನಮ್ಮ ಒಳ್ಳೇದಕ್ಕೆ, ಕೆಲವೊಂದನ್ನು ಮಾತಾಡಬಾರ್ದು ನಮ್ಮ ಒಳ್ಳೇದಕ್ಕೆ. ಬೀಯಿಂಗ್ ಸ್ಟ್ರೈಟ್ ಇಸ್ ನಾಟ್ ರಾಂಗ್, ಬೀಯಿಂಗ್ ಬೋಲ್ಡ್ ಇಸ್ ನಾಟ್ ರಾಂಗ್, ಬೀಯಿಂಗ್ ವೆರಿ ಅರೋಗೆಂಟ್ ಇದೆಯಲ್ಲ ದಟ್ ಇಸ್ ರಾಂಗ್ ಅಂತೀನಿ. ಅಂದರೆ ನೋಡುವವರಿಗೆ ಅಥವಾ ಕೇಳುವವರಿಗೆ ಅದು ಹಾರ್ಷಾಗಿ ಕಾಣಿಸ್ಬಾರ್ದು. ಅವಾಗ ಇರ್ಕಾಗುತ್ತೆ, ಅವಾಗ ಒಂದು ಸಣ್ಣ ಫೈರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಕ್ಕೆ ಹಿಂಗೆ? ಹೌದಾ ಅಂತ ಹೌದು ವಿಧಾನ ಇದೆ ಹೇಳಲಿಕ್ಕೆ. ಅಂದರೆ ಪರವಾಗಿಲ್ಲ ಸರ್, ನನ್ನಿಂದ ಯಾರೋ ವಿಡಿಯೋ ಮಾಡ್ತೀರಾ ಸರ್, ಅವ್ರಿಗೊಂದು ವ್ಯೂಸ್ ಬರ್ತಿದೆಯಾ ಸರ್, ಓಕೆ ಸರ್ ಪರವಾಗಿಲ್ಲ, ಮಾಡಲಿ ಬಿಡಿ ಸರ್, ಇಸ್ ಡಿಫ್ರೆಂಟ್ ಅಲ್ವಾ? ಅಂದರೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕರೆಕ್ಟ್ ಯು. ಸೊ ನಾನು ನಿನ್ನ ಆಬ್ಸೆನ್ಸಲ್ಲಿ ನಿನ್ನ ಬಗ್ಗೆ ವಿಡಿಯೋ ಮಾಡಿದಾಗಲೂ ಹೇಳ್ತಿದ್ದೆ, ಆ ಹುಡುಗಿಗೆ ನನಗೆ ಗೊತ್ತಿರುವ ಹಾಗೆ ಕೆಟ್ಟ ಮನಸ್ಸಿಲ್ಲ, ಒಳ್ಳೆ ಹೃದಯ ಇದೆ. ಆದರೆ ಕೆಲವು ಇಮ್ಮೆಚ್ಯೂರಿಟಿ ಅವಳನ್ನು ಕೆಲವೊಂದ್ಸಲ ಏನೋ ಮಾತಾಡಿಸ್ಬಿಡುತ್ತೆ, ಪಟ್ ಅಂತ ಏನೋ ಮಾತಾಡ್ಬಿಡ್ತೀಯ ನೀನು. ಅದು ನಿನಗೆ ಗಮನವಿಲ್ಲದೆ ಅದು ಬಂದ್ಬಿಡುತ್ತೆ, ಫ್ಲೋ ಅಲ್ಲಿ ಬಿಟ್ಬಿಡ್ತೀಯ, ಅದು ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ ನಿನಗೆ ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆನೂ ಕೆಲವೊಂದನ್ನು ಆರಾಮಾಗಿ ಕೂಲಾಗಿ, ಆಮೇಲೆ ಏನು ಗೊತ್ತಾ, ಯೋಚನೆ ಮಾಡಿ ಮಾತಾಡ್ಬೇಕು ಕೆಲವೊಂದನ್ನು. ಬಿಕಾಸ್ ಸೊಸೈಟಿ ಇವತ್ತು ಹೆಂಗೆ ಗೊತ್ತಾ, ಮುಂಚೆ ಬರೀ ಪತ್ರಿಕೆಗಳಿತ್ತು, ರೇಡಿಯೋ ಇತ್ತು, ಟಿ ವಿ ಇತ್ತು. ಇವತ್ತು ಸೋಷಿಯಲ್ ಮೀಡಿಯಾ,
ನೀನು ಹೇಳಿದ್ ನೋಡ್ತಾರೆ, ನಾನು ಹೇಳಿದ್ ನೋಡ್ತಾರೆ, ಅವರು ಹೇಳಿದ್ ನೋಡ್ತಾರೆ, ಯಾರು ಹೇಳಿದ್ರು ಇವತ್ತು ಏನು ಹೇಳಬೇಕು ಅನ್ಸುತ್ತೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಸೊ ಹಾಗಾಗಬಾರದು ಅಂದಾಗ ನಾವು ತುಂಬ ಜಾಗರೂಕರಾಗಿ ಹುಷಾರ್. ನಾವು ಎಷ್ಟೇ ಜಾಗರೂಕತೆಯಲ್ಲಿದ್ದರೂ ನಮ್ಮಿಂದ ಮಿಸ್ಟೇಕ್ಗಳಾಗುತ್ತೆ. ಬಟ್ ಪದೇ ಪದೇ ನಾವು ಮಿಸ್ಟೇಕ್ಗಳು ಮಾಡಿದಾಗ ಏನಾಗುತ್ತೆ, ಬೇಕಂತಾನೆ ಮಾಡ್ತಾರೆ ಅಂತ ಹೋಗುತ್ತೆ. ದಟ್ಸ್ ಸಾಕೆ, ಬಿಟ್ಬಿಡು. ಬಿಗ್ ಬಾಸಲ್ಲಿ ನೀನು ಇದ್ದೆ, ಬಿಗ್ ಬಾಸಲ್ಲಿ ನಾನು ಇದ್ದೆ. ನೀನು ಹೇಳ್ತಿದ್ದಲ್ಲ ಏನು 300 ಜನಕ್ಕಷ್ಟೇ ಅವಕಾಶ ಸಿಕ್ಕಿರೋದು. ಆ 300 ಜನರಲ್ಲಿ ನೀನು ಒಬ್ಳು, ನಾನು ಒಬ್ಳು. ಅಂದರೆ ಕರ್ನಾಟಕದ 6.5-7 ಕೋಟಿ ಜನರಲ್ಲಿ ಒಂದು 300 ಜನಕ್ಕೆ ಮಾತ್ರ ಅವಕಾಶ ಸಿಕ್ಕುತ್ತೆ ಅಂದರೆ ನಮ್ಮಲ್ಲಿ ಏನೋ ಇದ್ದಿರಬಹುದು, ನಾವು ಏನೋ ಕಂಡಿರಬಹುದು. ಇವರು ನಾವು ಗ್ಲಾಮರ್ ಮೆಟೀರಿಯಲ್ ಆಗಿರ್ಬೋದು, ಕಾಂಟ್ರವರ್ಷಿಯಲ್ ಮೆಟೀರಿಯಲ್ ಆಗಿರ್ಬೋದು, ಇನ್ಫಾರ್ಮೇಟಿವ್ ಮೆಟೀರಿಯಲ್ ಆಗಿರ್ಬೋದು, ಅಥವಾ ಇಂಟೆಲೆಕ್ಚುಯಲ್ ಮೆಟೀರಿಯಲ್ ಆಗಿರ್ಬೋದು, ಏನೋ ಒಂದು ಮೆಟೀರಿಯಲ್ ಅಂತೂ ಆಗಿದ್ದೀವಿ ನಾವು. ಆ್ಯಕ್ಟ್ರು ಏನೋ ಒಂದು, ಮತ್ತೊಂದು ಆ್ಯಕ್ಟರ್ಸ್ ಮತ್ತೊಂದೇನೋ ಆಗಿದ್ದೀವಿ. ಸೊ ಆ ವೇದಿಕೆಯಿಂದ ಹೊರಗೆ ಬಂದ ಮೇಲೆ ಆ ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಸೋನು ಎಲ್ಲೋ ಎಡವಟ್ ಮಾಡ್ಕೊಂಡು ಅಂತ ಅನ್ಸಲ್ವಾ? ಅಂದ್ರೆ ಕರೆಕ್ಟ್ ಪ್ಲಾಟ್ಫಾರ್ಮಲ್ಲಿ ಅದನ್ನು ಅನ್ಸಿಲ್ಲ. ಹೌದಾ? ತುಂಬ ಪಾಸಿಟಿವ್ ಆಯಿತು ನನಗೆ. ನಾನು ಅಂದ್ಕೊಂಡಿರೋ ಪ್ರಕಾರ ಬಿಫೋರ್ ಆಫ್ಟರ್ ತುಂಬ ಪಾಸಿಟಿವ್ ಆಯಿತು. ಅದಾದಮೇಲೆ ನಾನು ಎಲ್ಲೂ ಕಾಂಟ್ರವರ್ಸಿಗೆ ಸಿಗಾಕೊಂಡಿಲ್ಲ. ನನ್ನ ಪ್ರಕಾರ ಇಲ್ಲ. ಮಾಲ್ಡೀವ್ಸಲ್ಲಿ ಏನು ಮಾಡಿದೆ? ಮತ್ತೆ ಮಾಲ್ಡೀವ್ಸಲ್ಲಿ ಏನು ಮಾಡಿದೆ? ಮಾಲ್ಡೀವ್ಸ್ ಅದೊಂದು ಇದು ನಾನು ಎಂಜಾಯ್ ಮಾಡೋಕೆ ಹೋಗಿರುವಂತಹ ಪ್ಲೇಸ್ ಅದು. ಕರೆಕ್ಟ್ ಅಮ್ಮ, ನೀನು ಎಂಜಾಯ್ ಮಾಡೋದಕ್ಕೆ ಯಾರು ಬೇಡ ಅಂದಿಲ್ಲ. ಏನು ಕಾಂಟ್ರವರ್ಸಿ ಆಯಿತು ಅಂತ ನಿಂಗೆ ಗೊತ್ತಲ್ವಾ? ನಂಗೆ ನಿಜ ಐಸ್ವೇರ್ ಗೊತ್ತಿಲ್ಲ ಕಾಂಟ್ರವರ್ಸಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಈಗ ನಾನು ಮಾಲ್ಡೀವ್ಸ್ಗೆ ಹೋದೆ. ನನಗೆ ಬೇಕಾಗಿರುವಂತಹ ಡ್ರೆಸ್ನ ವೇರ್ ಮಾಡಿದೆ. ಯಾಕಂತ ಅಂದರೆ ನಾನು ಹೋಗಿರೋ ಪ್ಲೇಸ್ ಅಂತದ್ದು. ಸೊ ನಾನು ಎಂಜಾಯ್ ಮಾಡಬೇಕಿತ್ತು. ನಾನು ಇಲ್ಲಿ ಕುತ್ಕೊಂಡು ಆ ಬಟ್ಟೆನ ಇಲ್ಲಿ ಹಾಕೊಳಕ್ಕಾಗಲ್ಲ. ಬಿಕಾಸ್ ಪ್ಲೇಸ್ ಆ ಥರ ಇದೆ. ಎಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಿದ್ರೆ ಸಾಕು. ನನಗಿಂತ ಫುಲ್ ಬಿಕಿನಿ ಹಾಕೋರು ಇರ್ತಾರೆ. ಅವ್ರನ್ನ ಯಾಕೆ ಟ್ರಾಲ್ ಮಾಡಲ್ಲ, ನನ್ನನ್ನೇ ಯಾಕೆ ಟ್ರಾಲ್ ಮಾಡ್ತಾರೆ ಅಲ್ವಾ? ಯಾಕಂದ್ರೆ ಅವರು ಹಾಕಿದ್ದನ್ನ ಪೋಸ್ಟ್ ಮಾಡಲ್ಲ. ಇಲ್ಲ, ಮಾಡ್ತಾರಲ್ಲ. ಯಾರು ಮಾಡ್ತಾರೆ? ಎಷ್ಟು ಜನ ಮಾಡಿದ್ದಾರೆ. ಇಲ್ಲಮ್ಮ, ನೀನು ಹೋಗುವ ಜಾಗದಲ್ಲಿ ಹೇಗಿದೆ ಅನ್ನೋದಕ್ಕಿಂತ ನೀನು ಎಲ್ಲಿಂದ ಹೋಗಿದ್ಯಾ ಅನ್ನೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತಾನೆ. ಹೌದು ಸರ್, ಅದು ಇಂಪಾರ್ಟೆಂಟ್. ಅಲ್ವಾ? ಎಲ್ಲಿಂದ ಯಾಕಂದ್ರೆ ನಾನು ಹೇಳ್ತಾ ಇರೋದು, ದೇವಸ್ಥಾನಕ್ಕೆ ಹೋದಾಗ ನೀನು ದೇವಸ್ಥಾನದಲ್ಲಿ ಸೀರೆ ಉಟ್ಟು ಕುಂಕುಮವಿಟ್ಟು ಹಾಕುವ ಫೋಟೋ ನೋಡಿದಾಗ ಜನ ನಿನ್ನ ಟ್ರೋಲ್ ಮಾಡಿದಾರ? ಮಾಡಿ ಅದನ್ನು ನಾನು ಮಾಡಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ವಿಕೃತ ಮನಸ್ಸುಗಳು ಬೇರೆ. ಹೌದು, ವಿಕೃತ ಮನಸ್ಸುಗಳು ಎಲ್ಲದರಲ್ಲೂ ಕೆಟ್ಟದನ್ನು ಹುಡುಕುತ್ತೆ. ನಾನು ಹೇಳ್ತಾ ಇರೋದು ಪರ್ಸೆಂಟೇಜ್, ಪ್ರಮಾಣ ಅಲ್ವಾ? ಈಗ ನಾನು ಹೋಗಿರೋ ಜಾಗ ಅಂಥದ್ದು ಅಂತ ಹೇಳಿ ನಾನು ಬಾತ್ರೂಮಿಂದ ಪೋಸ್ಟ್ ಮಾಡೋಕ್ಕಾಗಲ್ಲ. ನಾನು ಹೋಗಿರೋ ಜಾಗ ಅಂಥದ್ದು ನಾನೇನು ಮಾಡೋಕ್ಕಾಗತ್ತೆ ಅಂತ ಬಾತ್ರೂಮಿಂದ ಪೋಸ್ಟ್ ಮಾಡೋಕ್ಕಾಗತ್ತೆ? ನಾನು ಆಗಲ್ಲ. ಸೊ ಹಾಗೇನೆ ನನಗನ್ಸಿದ್ದು, ನಾನು ಹೇಳ್ತೀನಿ, ನನಗೆ ಅನಿಸಿದ್ದು, ಹೋಗು, ಎಂಜಾಯ್ ಮಾಡು, ಎಲ್ಲ ಓಕೆ. ಬಟ್ ಅದೊಂದು ವಿಡಿಯೋ ನಿನಗೆ ಇಲ್ಲಿ ಸುಮಾರು ಜನಕ್ಕೆ ಟ್ರಿಗರ್ ಮಾಡ್ತು. ಕೆಲವರು ನಿನ್ನನ್ನು ಬ್ಲಾಕ್ ಮಾಡಿದ್ರು, ಕೆಲವರು ನನ್ನ ಸುತ್ತಾನೆ. ನಾನು ಹೇಳ್ತಾ ಇರೋದು ಸೊ ನಾನು ಹೇಳ್ತಾ ಇರೋದು, ನೀನು ಬೇಕಂತಲೇ ಮಾಡಿಲ್ಲ. ನೀನು ಆವಾಗಲೇ ಒಂದು ಮಾತು ಹೇಳಿ, ನಾನು ಬೇಕಂತ ಖಂಡಿತವಾಗಿಯೂ ಮಾಡಿಲ್ಲ. ನಾನು ಅಲ್ಲಿದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಇನ್ ದ ಫ್ಲೋ ನಾನು ಮಾಡಿದೆ, ಅದು ಹೋಯಿತು, ಅದು ವೈರಲ್ ಆಯಿತು, ಮಿಲಿಯನ್ಸ್ ವ್ಯೂಸ್ ಬಂತು, ದಟ್ಸ್ ಆಲ್ ಸೆಕೆಂಡ್ರಿ. ಬಟ್ ಗೆಟಿಂಗ್ ವ್ಯೂಸ್ ಆ್ಯಂಡ್ ಗೆಟಿಂಗ್ ಇಮೇಜ್, ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು? ಗೆಟಿಂಗ್ ವ್ಯೂಸ್ ಆ್ಯಂಡ್ ಗೆಟಿಂಗ್ ಇಮೇಜ್ ಅಂತ ಬಂದಾಗ ಇಮೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೋನುಗೆ ಅವ್ರದ್ದೇ ಅದೊಂದು ಇಮೇಜ್ ಇದೆ. ಆ ಇಮೇಜನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ಸೋನುಗೆ ಮಾತ್ರ ಗೊತ್ತಿದೆ. ಹೌದು ಅಲ್ವಾ? ತುಂಬ ಲಕ್ಷಣವಾಗಿ ಕಾಣೋದು ಹೇಗೆ, ತುಂಬ ಸುಂದರವಾಗಿ ಕಾಣೋದು ಹೇಗೆ, ಯಾರದ್ದೋ ಬಾಯಿಗೆ ಬೀಳೋದು ಹೇಗೆ ಅಂತ ನಮಗೆ ನಾವೇ ಗೊತ್ತಿರಬೇಕು ಅಲ್ವಾ? ಈಗ ಪ್ರತಿಯೊಬ್ಬ ಮನುಷ್ಯ ಅವನ ಹಾವಭಾವದಲ್ಲೇ ಅವನನ್ನು ಜಡ್ಜ್ ಮಾಡೋದು. ನಾವೇನಿರ್ತೀವಿ, ಏನು ಗುರು ಫಸ್ಟ್ ಮೀಟೇ, ಇನ್ನೂ ಗೊತ್ತೇ ಇರಲ್ಲ, ಮಾತಾಡಿಸಿ ಹಾಯ್ ಅಂದಿರ್ತೀವಿ ಅಷ್ಟೇ. ಏನು ಆ್ಯಟಿಟ್ಯೂಡ್ ಗುರು, ಇನ್ನೂ ಫಸ್ಟ್ ಮೀಟ್, ಇನ್ನೂ 10 ಸೆಕೆಂಡಲ್ಲಿ ಏನು ಆ್ಯಟಿಟ್ಯೂಡ್ ತೋರಿಸ್ತಾನೆ ಗುರು. ಅವನ ಜೊತೆ ಬೆರೆತು ತಿಂದು ಕಾಫಿ ಕುಡ್ದಾದ್ಮೇಲೆ ಗೊತ್ತಾಗುತ್ತೆ ಅವನಂಗೆ ಅಲ್ಲ ಅಂತ. ಈಗ ನಿನ್ನ ಬಗ್ಗೆ ಮಾತಾಡ್ತಿರೋರು ಯಾರೂ ಸಹಿತ ನಿನ್ನ ಜೊತೆಗೆ ಕಾಫಿ ಕುಡ್ದವ್ರಲ್ಲ, ನಿನ್ನ ಜೊತೆಗೆ ತಿಂಡಿ ತಿಂದವರಲ್ಲ, ನಿನ್ನ ಜೊತೆಗೆ ಊಟ ಮಾಡಿದವರಲ್ಲ. ಆದರೆ ನೀನಾಗಲಿ ನಾನಾಗಲಿ ಪಬ್ಲಿಕ್ ಫಿಗರ್ ಅಂತ ಕರ್ಸ್ಕೋತೀವಿ. ಹೌದು, ನಮಗೆ ಜವಾಬ್ದಾರಿ ಇದೆ. ಏನು ಹೇಳು, ನಾವು ಚೆನ್ನಾಗಿರೋದು, ಸಮಾಜವನ್ನು ಚೆನ್ನಾಗಿಡೋದು ಅಲ್ವಾ? ಸೊ ಅದನ್ನು ನಾನು ನಿನಗೆ ಹೇಳೋ ಪ್ರಯತ್ನ ಪಟ್ಟೆ. ಸೊ ಹಾಗಾಗಿ ನೀನು ಹೇಳ್ತಾ ಇರೋದು ಅದು, ನೀನು ಆ ಜಾಗದಲ್ಲಿದ್ದೆ, ಅದು ಸರಿನಾ ತಪ್ಪ ನಾನು ಯೋಚನೆ ಮಾಡಲಿಲ್ಲ, ಅವತ್ತಿನ ದಿನಕ್ಕೆ ಆಯಿತು ಅಂತ ನೀನು ಹೇಳಿದೆ. ಬಟ್ ಅಲ್ಲಿ ನಿನ್ನನ್ನು ಟ್ರೋಲ್ ಮಾಡಿದವರೇ ನೀನು ಜೈಲು ಒಳಗಡೆ ಇದ್ದಾಗ ನಿನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು ಸಾಕಷ್ಟು ಜನ. ದಟ್ಸ್ ವೈ ನಂಗೆ ಅದೊಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ದೇರ್ ಇಸ್ ಅ ಲೆಸನ್ ಫಾರ್ ಯು. ಅಲ್ಲೊಂದು ಪಾಠ ಇದೆ ನಿಮಗೆ, ಅಲ್ಲೊಂದು ಪಾಠ ಇದೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ಏನು ಗೊತ್ತಾ, ಪಾಪ್ಯುಲಾರಿಟಿಯನ್ನು ತಗೊಳ್ಳೋದು ತುಂಬ ಕಷ್ಟ.
ಕೆಲವರಿಗೆ ಪಾಪ್ಯುಲಾರಿಟಿಯನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ನಿನಗೆ ಪಾಪ್ಯುಲಾರಿಟಿಯನ್ನು ತಗೊಳ್ಳೋದು ಈಸಿ ಆಯಿತು, ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆಗ್ತಿದೆ. ಸೊ ಏನು ಮಾಡ್ಬೇಕು ಸೋನು ಇವಾಗ? ಮುಂದೆ ಏನು ಮಾಡ್ತಾಳೆ ಸೋನು? ಈ KGF ಅಲ್ಲಿ ಕೇಳ್ತಾಳೆ ನಂಗೆ, ಏನು ಮಾಡ್ತಾನೆ ಮುಂದೆ ನಿಮ್ಮ ಹೀರೋ? ಜನರಿಗೆ ಹೆಂಗೆ ಇಷ್ಟ ಹಂಗೆ ಬದಲಾಗೋಣ ಅಷ್ಟೇ. ಹಾಂ, ಜನರಿಗೆ ಇಷ್ಟವಾಗುವಂತೆ ಬದಲಾಗುವುದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಿನ್ನಂತೆ ನೀನು ಬದುಕ್ಬೋದು, ಆದರೆ ನಿನ್ನೆಲ್ಲವನ್ನ ಜಗತ್ತಿಗೆ ತೋರಿಸ್ಬೇಕಾಗಿಲ್ಲ ಅಂತ. ಹೌದು, ಅವ್ರಿಗೇನು ಇಷ್ಟನೋ ಅಷ್ಟು ಮಾತ್ರ ಪೋಟ್ರೆ ಮಾಡೋಣ ಅಲ್ವಾ? ನನ್ನ ಪ್ರಕಾರ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಮಾಡಿದ್ರೇನೆ ಜೀವನ ಅಂತ ಅನ್ಸುತ್ತೆ. ಈಗ ನಾನು ಬೆಳಗ್ಗೆ ಎದ್ದು ಆಫೀಸಿಗೆ ಬಂದು ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಮುಗಿಸಿ ಮನೆಗೆ ಹೋದಾಗ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ ದಿನ ಮಾಡಿರುವ ಮೇಜರ್ ಸುದ್ದಿಯ ಒಂದು ರೀಲೋ ಅಥವಾ ಆ ದಿನ ಭೇಟಿಯಾದ ಯಾವುದೋ ವ್ಯಕ್ತಿಯ ಜೊತೆಗಿನ ಒಂದು ಫೋಟೋನು, ನನ್ನ ಮಗನ ಜೊತೆಗಿರೋ ಒಂದು ಹ್ಯಾಪಿ ಮೂಮೆಂಟ್ಸು, ಇಷ್ಟನ್ನು ಮಾತ್ರ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ನನಗೆ ಗೊತ್ತು ಜನಕ್ಕೆ ಬೇಕಾಗಿರೋದು ಅಷ್ಟೇ. ಅರ್ಥ ಆಯ್ತಾ? ನಾನು ಸ್ನಾನಕ್ಕೆ ಹೋಗುವ ಮುಂಚೆ ಟವಲ್ ಸುತ್ಕೊಂಡು ಫೋಟೋ ಹಾಕಿದ್ರೆ ಜನ ಕೆಳಗಡೆ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ, ಯಾಕೆ ಅಂದ್ರೆ ಅದು ಟಾಪಿಕೇ ಅಲ್ಲ ಅಂತ. ಸೊ ನನಗೆ ಹೇಳ್ತಾ ಇರೋದು, ನಿನಗೂ ಅದರ ಹೊರತುಪಡಿಸಿ ಬೇರೆ ಮಾಡುವ ತಾಕತ್ತಿದೆ. ಅದ್ಭುತ ವ್ಲಾಗರ್ ನೀನು, ನೋ ಮ್ಯಾಟರ್ ವಾಟ್. ನಿನಗೆ ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡೋಕ್ಕೆ ಬರುತ್ತೆ ಅಂತಂದರೆ, ನೀನು ಕಂಟಿನ್ಯೂಟಿ, ನೀನು ಅದನ್ನು ತೊಗೊಂಡೋಗೋ ರೀತಿ ಎಲ್ಲವೂ ಅದ್ಭುತವಾಗಿ ಬರುತ್ತೆ. ಸೊ ಅದೆಲ್ಲದರ ಆಚೆಗೆ ನೀನು ಯಾವುದೋ ಒಂದು ಸಣ್ಣ ಎಡವಟ್ ಮಾಡ್ಕೊಂಡಾಗ ಜನ ಅದನ್ನು ಮರ್ತು ಬಿಡ್ತಾರೆ, ಇದನ್ನ ಇಟ್ಕೊಳ್ತಾರೆ. ಆಗಿದೆ ತಾನೆ? ಹಾಗೆ ಆಗ್ತಾ ಇರೋದು. ಸೊ ಅದಕ್ಕೆ ಏನು ಮಾಡ್ಬೇಕು ಸೋನು ಈಗ? ಅದೊಂದು ನೆಗೆಟಿವ್ ಪಾಯಿಂಟ್ ಏನಿದೆ ಅದನ್ನ ತೆಗ್ದಾಕಿ ಪಾಸಿಟಿವ್ ವೇಲಿ ಹೋಗೋದು ಅಷ್ಟೇ. ಏನು ನೆಕ್ಸ್ಟ್ ಪ್ಲಾನ್ಸ್ ಏನು ಸೋನುದು? ಐ ವಾಸ್ ಪ್ಲಾನ್ ವಿಲ್ ಗೋ ಔಟ್ ಆಫ್ ಕಂಟ್ರಿ ಅಂತ, ಬಟ್ ಹೋಗೋಕ್ಕಾಗಲ್ಲ. ಜಸ್ಟ್ ನನ್ನ ಮೈಂಡಲ್ಲಿ ಇರೋದಷ್ಟೇ ಇವಾಗ. ಜಸ್ಟ್ ಎಲ್ಲಾದ್ರೂ ಆಚೆ ಹೋಗಿ ಎಂಜಾಯ್ ಮಾಡಿ ಬರೋಣ. ಬಿಕಾಸ್ ಇವಾಗ ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ. ಎಂಜಾಯ್ಮೆಂಟ್ ಅಲ್ಲಮ್ಮ, ಜೀವನದಲ್ಲಿ ಸೋನು ಏನ್ ಮಾಡ್ಬೇಕು ಅಂತಿದ್ದಾಳೆ, ಅವಳ ಗುರಿ ಏನು, ಇವತ್ತಿಂದ 5 ವರ್ಷಕ್ಕೆ ಸೋನು ಎಲ್ಲಿರ್ತಾಳೆ, ಸೋನು ಏನ್ ಮಾಡ್ತಿರ್ತಾಳೆ, ಸೋನು ಏನಾಗಿರ್ತಾಳೆ, ಮದುವೆ ಆಗಿ ಸಂಸಾರ ಮಾಡ್ತಾ ಇರ್ತಾಳ, ಇಲ್ಲ ಒಂದು ಕೆರಿಯರ್ ಕಟ್ಕೊಂಡು ಹೀರೋಯಿನ್ ಆಗಿರ್ತಾಳ, ಅಥವಾ ಏನೋ ಒಂದು ಆಯ್ತು ನನ್ನ ಕೈಲಿ ಇವತ್ತೇನೋ ಕನ್ಸ್ಕೊಂಡೆ ಅದು ಮಾಡೋಕ್ಕಾಗಿಲ್ಲ, ಒಂದು ಅನಾಥಾಶ್ರಮನೇ ಕಟ್ಕೊಂಡು ಒಂದಿಷ್ಟು ಜನ ಮಕ್ಕಳನ್ನ ಸಾಕ್ತಾಳ, ಏನ್ ಮಾಡ್ತಾಳೆ ಇವತ್ತಿಂದ 5 ವರ್ಷಕ್ಕೆ ಅಂತ. ಬಿಫೋರ್ 2 years ನಂಗೆ ತುಂಬ ಪ್ಲ್ಯಾನ್ ಇತ್ತು, ಏನೋ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಇಲ್ಲ ಏನಾದರೂ ಅಂತ. ಬಟ್ ಸ್ಟಿಲ್ ಇವಾಗ ನನಗೆ ಇಂಡಸ್ಟ್ರಿ ಎಲ್ಲ ಏನೂ ಆಸೆ ಇಲ್ಲ. ಜಸ್ಟ್ ನಾನು, ನನ್ನ ಫ್ಯಾಮಿಲಿ ಆ್ಯಂಡ್ ನೋಡೋಣ ಮುಂದೆ. ಟು ಬಿ ಆನೆಸ್ಟ್, ನನಗೆ ಫ್ಯೂಚರ್ ನೋ ಪ್ಲ್ಯಾನ್ಸ್, ಏನು ಪ್ಲ್ಯಾನ್, ಜಸ್ಟ್ ಫ್ಲೋ ಅಷ್ಟೇ. ಬಟ್ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಇರಬೇಕು, ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೂ ಪ್ಲ್ಯಾನ್ಸ್ ಇಲ್ಲ. ಬಿಕಾಸ್ ಅದೊಂದು ಹಂಗೆ ಆಗ್ಬಿಟ್ಟಿದೆ. ಅನ್ಕೊಂಡಿದ್ದೆ. ಈ ಏಜ್ ಕೂಡ ಆಲೆ 24. ಓ, ಭಾಳ ವಯಸ್ಸಾಗ್ಬಿಡ್ತು ಪಾಪ. 24 ವರ್ಷದಲ್ಲಿ ಏನು ದಬಾಕೆ ಇಲ್ಲ ನಾನು. ಮತ್ತೆ ಇನ್ನೆಂತ ಮಾಡೋದು, ಇನ್ನೊಂದು 2 years ಆದ್ರೆ ಆಂಟಿ ಆಗ್ಬಿಡ್ತೀವಿ. ಇನ್ನೇನಿಲ್ಲ, ಮನೇಲಿ ಆರಾಮಾಗಿರೋದು. ಆಂಟಿ ಆಗಕ್ಕೆ ಮುಂಚೆ ಮದುವೆ ಆಗೋ ಪ್ಲಾನ್ ಇಲ್ವಾ? ಇಲ್ಲ, ನೋ. ಜೀವನದಲ್ಲಿ ಮದುವೆ ಆಗಲ್ಲ, ಪಕ್ಕಾ ಪ್ರಾಮಿಸ್? ನಾಟ್ ಪ್ರಾಮಿಸ್, ಬಟ್ ಅನ್ಕೊಂಡಿದ್ದೀನಿ 8 years, ಇನ್ನು 7 years. ನಿಮ್ಮಮ್ಮ ನೀನು ಜೈಲೊಳಗಡೆ ಇದ್ದಾಗ ತುಂಬ ಸಪೋರ್ಟಿವ್ ಆಗಿದ್ರು, ಬಂದಿದ್ರು ಇದೇ ಸ್ಟುಡಿಯೋದಲ್ಲಿ, ಇಲ್ಲೇ ಕುತ್ಕೊಂಡು ಮಾತಾಡಿದ್ರು ನನ್ನ ಜೊತೆಲಿ. ಈ ಹಿಂದಿನ ಕೆಲವು ವಿಷಯಗಳಿಗೆ ನಿಮ್ಮಮ್ಮ ಸ್ವಲ್ಪ ಮುಜುಗರ ಪಟ್ಕೊಂಡು ಮಾತಾಡಿದ್ದು ನಾನು ನೋಡಿದ್ದೀನಿ. ಅಂದರೆ ಮುಜುಗರ ಅಂತಲ್ಲ, ಓಪನ್ ಅಪ್ ಆಗಿರಲಿಲ್ಲ ಅವರು. ಅಂದರೆ ಹೌದಾ, ಇಲ್ಲ, ಗೊತ್ತಿಲ್ಲ ಅಷ್ಟೇ. ಬಟ್ ನಿಮ್ಮಮ್ಮ ಕಂಟಿನ್ಯೂಸ್ ಆಗಿ ಮಾತಾಡಿದ್ದು, ನಿನ್ನ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡಿದ್ದು. ಆಕ್ಚುಲಿ ನನಗೆ ಶಾಕ್ ಆಗಿದೆ. ಅಷ್ಟು ನಮ್ಮಮ್ಮ ಅಂದ್ರೆ ಮನೇಲಿ ತುಂಬಾ ಬೈತಾರೆ ನನಗೆ, ತುಂಬಾ ಇವಾಗ್ಲೂ ಹೊಡಿತಾರೆ ಸಮ್ಟೈಮ್ಸ್. ಅದೆಲ್ಲ ಇದ್ದಿದೆ. ತರಲೆ ಮಾಡ್ದಾಗ ಹೊಡಿತಾರೆ. ಬಟ್ ಬೇರೆ ಎಲ್ಲಾದ್ರೂ ಕೂರ್ಸಿದ್ರೆ, ನನ್ನ ಫ್ರೆಂಡ್ಸೇ ಬಂದ್ರು, ಯಾರೇ ಬಂದ್ರು ಇಷ್ಟೇ, ಮಾತಾಡೋದೇ ಇಲ್ಲ. ಬಟ್ ಅವತ್ತು ನಾನು ವಿಡಿಯೋದಲ್ಲಿ ನೋಡಿ ನಮ್ಮಮ್ಮ ಒಂದು 300 ಸಲ ಹೇಳೈತೆ ನಮ್ಮಮ್ಮ, ತಪ್ಪೇ ಮಾಡಿಲ್ಲ ಅಂತ. ಅದು ನನಗೆ ಅನಿಸ್ತಿದೆ, ಗುರು ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಿದಾರಾ ಅಂತ ನಂಗೆ ಅನಿಸ್ತು. ಗೊತ್ತಾ, ನಿಮ್ಮಮ್ಮ ಯಾಕೆ ನಿನ್ನ ಪರವಾಗಿ ಅಷ್ಟು ಗಟ್ಟಿಯಾಗಿ ನಿಂತ್ರೆ ಹೇಳು? ಮಗಳಲ್ವಾ, ಅದಕ್ಕೆ ಅಲ್ಲ, ಮಗಳು ತಪ್ಪು ಮಾಡಿಲ್ಲ ಅಂತ. ಈ ಹಿಂದೇನೂ ಕೆಲವು ವಿಚಾರಗಳೆಲ್ಲ ಅವ್ರು ಹಾಗೇ ಮಾತಾಡ್ಬೋದಿತ್ತು, ಹಂಗೆ ಮಾತಾಡಿರಲಿಲ್ಲ. ಅವತ್ತು ಮಗಳೇ ನೀನು. ಬಟ್ ಈ ಸಲ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ರು. ನಿಮ್ಮಮ್ಮ ನನ್ನ ಮಗಳು ತಪ್ಪು ಮಾಡಿಲ್ಲ, ಯಾರಿಗೋ ಒಳ್ಳೇದು ಮಾಡೋಕ್ಕೆ ಹೋಗಿ ಒಂದು ಮಗುನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೋಸ್ಕರ ನನ್ನ ಮಗಳು ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಂತ ಸಖತ್ ಕಾನ್ಫಿಡೆಂಟಾಗಿ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ನೀನು ಜೈಲಲ್ಲಿ ಇದ್ರೂ ಸಹಿತ. ಯಾಕೆ ಹೇಳು? ನನ್ನ ಮಗಳು ತಪ್ಪು ಮಾಡಿಲ್ಲ. ಟ್ರೂ.
ಅಲ್ವಾ? ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡು. ಬೀಟ್ ಪ್ಲಸ್ ಕರ್ನಾಟಕ.